ನಾನೆಂದೂ ಕೂಡ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಿ ಅಂತ ಕೇಳ್ದೋನೇ ಅಲ್ಲ. ನಾನು ಕೂಡ 45 ವರ್ಷಗಳ ಕಾಲ ರಾಜಕಾರಣವನ್ನು ಬಲ್ಲವನಾಗಿದ್ದೇನೆ. ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನೀವು ಮಾಡಿರೋದು ಗಿಲ್ಟಿ ಅಂತ ನಿಮಗೆ ಕಾಣಿಸ್ತಾ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಇವತ್ತೇನು ರಾಜ್ಯಪಾಲರು ಕೊಟ್ಟಿದ್ದಾರೆ, ನೀವು ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ನಿಮ್ಗೆ ನೈತಿಕತೆ ಇಲ್ಲ ಅನ್ನೋದು ನಾನು ಇವತ್ತು ನೋಡಿದೆ. ದೆಹಲಿಗೆ ಬಂದ ಮೇಲೆ ಸುಮಾರು ಹೊತ್ತು ನನಗೆ 12 ಗಂಟೆಗೆ ಸಭೆ ಇದ್ದಿದ್ದರಿಂದ ದೆಹಲಿಯಲ್ಲಿ ಅದಕ್ಕೆ ಹೋಗಬೇಕಾಗಿ ಮುಂಚಿತವಾಗಿ ಕರ್ನಾಟಕ ಭವನದಲ್ಲಿ ಕೂತ್ಕೊಂಡು ಎಲ್ಲವನ್ನು ನೋಡಿದೆ. ಇದು ಕಾಂಗ್ರೆಸ್ನವ್ರಿಗೆ ಅವರ ನಡವಳಿಕೆಗಳಿಗೆ 125 ವರ್ಷದ ಇತಿಹಾಸ ಅಂತ ಏನು ತತ್ವನೀತಿ ಹೇಳ್ತೀರಿ, ನಿಮ್ಮದ ಇನ್ನೊಂದು ಮುಖ ಇವತ್ತು ಕರ್ನಾಟಕದಲ್ಲಿ ತೋರಿಸ್ತಾ ಇದ್ದೀರಿ. ಅದರ ಹೊಣೆಗಾರಿಕೆಯನ್ನು ಹೊತ್ತು ನೀವು ಇವತ್ತು ಏನು ರಾಜ್ಯಪಾಲರು ಕೊಟ್ಟಿದ್ದಾರೆ ಅದು ತೀರ್ಮಾನ ಆದಮೇಲೆ ಕೋರ್ಟ್ಗೆ ಹೋಗ್ತಾ ಇದ್ದೀರಿ. ಕೋರ್ಟ್ಗೆ ಹೋಗಿ ತೀರ್ಮಾನ ಆದಮೇಲೆ ಮತ್ತೆ ಅವ್ರನ್ನೇ ಮಾಡಿ, ನಾವು ಬೇಡ ಅನ್ನೋದಿಲ್ಲ. ನಾನು ಇಲ್ಲಿವರೆಗೂ ಕೂಡ ಕಾನೂನು ತನ್ನ ಕೆಲಸ ಮಾಡ್ತದೆ ಅಂತಲೇ ಹೇಳ್ತಾ ಇದ್ದೆ. ನನಗನ್ನಿಸ್ತದೆ ಯಾವ ಸರ್ಕಾರ ರಾಜ್ಯದಲ್ಲಿದೆಯೋ ಆ ಸರ್ಕಾರದವರೇ ಕುಮ್ಮಕ್ಕೆ ಕೊಟ್ಟು ಬಾವುಟ ಹಿಡ್ಕೊಂಡು ಕೂಗಾಡ್ತಕ್ಕಂಥ ಪ್ರಕ್ರಿಯೆ ನನ್ನ 45 ವರ್ಷದಲ್ಲಿ ನಾನು ಎಂದೂ ಕೂಡ ನೋಡಿದವನಲ್ಲ. ನಾನು 2 ಬಾರಿ ಕಾಂಗ್ರೆಸ್ನಿಂದ MLA ಆಗಿದ್ದವನು. ಇಂಥದ್ದು ಈ ಕೀಳು ಮಟ್ಟದ ಕೆಲಸವನ್ನು ಮಾಡಬಾರ್ದು. ಯಾರನ್ನೋ ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಕಾನೂನು ಎಲ್ಲರಿಗೂ ಕಾನೂನಿಗಿನ್ನ ದೊಡ್ಡವ್ರು ನಾವು ಯಾರೂ ಅಲ್ಲ ಅಂತ ದಯವಿಟ್ಟು ನೈತಿಕತೆ ಹೊತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡೋದು, ನಿಮ್ಮ ಚಟುವಟಿಕೆಗಳು, ನಿಮ್ಮಲ್ಲಿ ಮಾಡ್ತಾ ಇದ್ದ ದೊಂಬರಾಟ, ಕಾಂಗ್ರೆಸ್ನಲ್ಲಿ ನಡ್ಕೊಳ್ತಾ ಇರ್ತ ರೀತಿ ನೋಡಿದ್ರೆ ಅಸಹ್ಯ, ಹೇಸಿಗೆ ಅನ್ನಿಸ್ತದೆ. ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟು ಮತ್ತೆ ಏನು ಎನ್ಕ್ವೈರಿ ಆದಮೇಲೆ ನೀವು ತಪ್ಪಿತಸ್ಥರಲ್ಲ ಅಂದರೆ ನೀವೇ ಮುಖ್ಯಮಂತ್ರಿ ಆಗಿ. 136 ಜನ ಇದ್ದೀವಿ, 136 ಜನ ಇದ್ದೀವಿ ಅಂತ ಹೇಳ್ತಾನೆ ಇದ್ದೀರಿ. ನಾವೇನು ನಿಮಗೆ ಡಿಸ್ಟೆಬಿಲೈಸ್ ಮಾಡಿಲ್ಲ. ಗಣತಾವೇತ ರಾಜ್ಯಪಾಲರ ಅನೇಕ ದಿನಗಳಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳಲ್ಲಿ ಇದು ಕೂಡ ಒಂದಾಗಿರೋದ್ರಿಂದ ಅವತ್ತು ಯಾವ ರೀತಿ ನಡ್ಕೊಂಡ್ರು ಇವತ್ತು ಕೂಡ ನೀವು ಅದೇ ರೀತಿ ನಡ್ಕೊಂಡು ರಾಜ್ಯವನ್ನು ರಾಷ್ಟ್ರದ ವ್ಯವಸ್ಥೆಯಲ್ಲಿ ಒಂದಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯದಲ್ಲಿ ಇರ್ತಕ್ಕಂಥ 7.5 ಕೋಟಿ ಜನರ ಬದುಕಿನಲ್ಲಿ ಕೇವಲ ಈ ರೀತಿಯಾದ ದೊಂಬರಾಟ ಒಳ್ಳೆಯದಲ್ಲ. ಇದು ನಿಮಗೆ ಸರಿ ಅನಿಸೋದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ತಪ್ಪು ಮಾಡಿದ್ದೀರಾ ಅಂತ ನೀವು ಗಲಾಟೆ ಮಾಡ್ತಾ ಇರೋದ್ರಿಂದ ನನಗೆ ಇವತ್ತು ಅನ್ನಿಸ್ತಾ ಇದೆ ಇದು ಒಳ್ಳೆಯದಲ್ಲ. ಇದರ ನೈತಿಕತೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ಹೊತ್ಕೋಬೇಕಾಯ್ತದೆ. ಅದು ಕಾನೂನಿನಲ್ಲಿ ಅವರು ಹೋರಾಟ ಮಾಡಬೇಕಾಯ್ತದೆ. ಕಾನೂನಿನಲ್ಲಿ ಅದಕ್ಕೆ ಅವರಿಗೆ ಜಯ ಸಿಕ್ಕಿದ್ರೆ ಮತ್ತೆ ಅವರೇ ಮುಖ್ಯಮಂತ್ರಿ ಆಗಲಿ. ಆ ನಿಟ್ಟಿನಲ್ಲಿ ಅವರು ತಮ್ಮ ತೀರ್ಮಾನ ಮಾಡೋದು ಮಾಡಬೇಕು ಅನ್ನುವ ಒತ್ತಾಯವನ್ನು ಮತ್ತು ಈ ರೀತಿಯಾದ ಒಂದು ಹೇಯವಾದ ಒಂದು ಕೆಲಸವನ್ನು ಮಾಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನವ್ರು ಏನು ಇವತ್ತು ಮಾಡ್ತಾ ಇದ್ದಾರೆ, ರೋಡ್ನಲ್ಲಿ ಬೀದಿ ಅಲ್ಲಿ ಜನಗಳ ಮಧ್ಯದಲ್ಲಿ, ಇದು ನಿಮಗೆ ಮರ್ಯಾದೆ ಅಲ್ಲ. ಇದಕ್ಕೆ ತಕ್ಷಣವೇ ಇದನ್ನು ತಾವು ನಿಲ್ಲಿಸಿ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಿ ಅಲ್ಲಿವರೆಗೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ನಿರ್ಗಮಿಸೋದು ಒಳ್ಳೆಯದು ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಓಕೆ.